ಟಿ ವಿ ಎಸ್ 100XL ಬೈಕಲ್ಲಿ ನೋಡಿ ಇದು ಟೈಮಿಂಗ್ ಚೈನ್ ಇದು ಫುಲ್ ಹೋಗಿದೆ. ಇವಾಗ ಹಳೆ ಚೈನ್ ನಾವು ತೆಗಿಬಿಟ್ಟು ನಾವು ಹೊಸ ಚೈನ್ ಹಾಕಬೇಕಲ್ಲ, ಅದಕ್ಕೆ ನೋಡಿ ನಾವು ಎಲ್ಲ ಇವಾಗ ನಾವು ಓಪನ್ ಮಾಡ್ತಾ ಇದ್ದೀರಿ. ಚೈನ್ ಕವರ್ದು ನಾವು ಸ್ಕ್ರೂ ಎಲ್ಲ ನಾವು ಲೂಸ್ ಮಾಡ್ಕೊಂಡ್ಬಿಟ್ಟು ನಾವು ಅದು ಕವರ್ ಎಲ್ಲ ನಾವು ತೆಗಿತಾ ಇದ್ದೀರಿ. ನೋಡಿ ಎಲ್ಲ ಕವರ್ದು ಫಿನಿಶ್ ಆಯಿತು. ಚೈನ್ ಚಿಕ್ಕದು ಒಂದು ಸ್ಪಾಕೆಟ್ ಬರ್ತದೆ ಚೈನ್ದು, ಅದ್ರದ್ದು 8 ಸೈಜ್ ಬೋಲ್ಟ್ 2 ಬರ್ತದೆ, ಅದು ಕೂಡ ನಾವು ಲೂಸ್ ಮಾಡಿಬಿಟ್ಟು ಅದು ಎಲ್ಲ ನಾವು ಓಪನ್ ಮಾಡಾಕ್ತೀರಿ. ನೋಡಿ ಅದು ಕೂಡ ಇವಾಗ ಫುಲ್ ಇವಾಗ ಓಪನ್ ಆಗಾಯಿತು. ಅದು ನೋಡಿ ಎಲ್ಲ ಓಪನ್ ಆಗಾಯಿತು. ಇವಾಗ ಚಿಕ್ಕದು ಸ್ಪಾಕೆಟ್ ಎಲ್ಲ ನಾವು ತೆಗಿಬಿಟ್ಟು ನಾವು ಸೈಡಲ್ಲಿ ಇಟ್ಕೊಂಡು ನಾವು ಕ್ಲಚ್ ಕವರ್ದು ಎಲ್ಲ ಬೋಲ್ಟ್ ಎಲ್ಲ ನಾವು ಲೂಸ್ ಮಾಡ್ಕೊಂಡು ತಿರ್ಗಾ ಎಲ್ಲ ಬೋಲ್ಟ್ ನಾವು ತೆಗಿತಾ ಇದ್ದೀರಿ. ನೋಡಿ ಎಲ್ಲ ಓಪನ್ ಆಗೈತು ಬೋಲ್ಟ್ ಕೂಡ. ಇವಾಗ ಕ್ಲಚ್ ಕವರ್ ಕೂಡ ಇವಾಗ ನಾವು ಓಪನ್ ಮಾಡ್ತಾ ಇದ್ದೀರಿ. ನೋಡಿ ಎಲ್ಲ ಓಪನ್ ಆಗಿತ್ತು ಕ್ಲಚ್ ಕವರ್. ಹಳೆ ಆಯಿಲ್ ಎಲ್ಲ ಅದು ಕೆಳಗಡೆಯಿಂದ ನೋಡಿ ಬಂದ್ಬಿಡ್ತದೆ. ಹಳೆ ಆಯಿಲ್ ಅದು ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಆಯಿಲ್ ಎಲ್ಲ ಅದು. ಇವಾಗ ನೋಡಿ ಫುಲ್ ಕವರೇ ಎಲ್ಲ ನಾವು ಓಪನ್ ಮಾಡಾಕಿದ್ರಿ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಇದು. ಆ ಥರ ಇದ್ರೆ ಟೈಮಿಂಗ್ ಚೈನ್ ಎಲ್ಲ ಫುಲ್ ಹೋಗ್ತದೆ. ತಿರ್ಗಾ ಇಲ್ಲಿ ಒಂದು 3 ಬೋಲ್ಟ್ ಬರ್ತದೆ 8 ಸೈಜ್ದು, ಅದು ಕೂಡ ನಾವು ಓಪನ್ ಮಾಡಿಬಿಟ್ಟು ನಾವು ನೋಡಿ ಓಪನೇ ಆಗಿತ್ತು ಬೋಲ್ಟ್. ತಿರ್ಗಾ ಅದ್ರ ಒಳಗಡೆ ಒಂದು 19 ಸೈಜ್ ಒಂದು ನೆಟ್ಟು ಬರ್ತದೆ, ಅದು ಕೂಡ ನಾವು ಓಪನ್ ಮಾಡಾಕ್ತಾ ಇದ್ರಿ. ನೋಡಿ ಎಲ್ಲ ತೆಗ್ಬಿಟ್ರೆ ಕ್ಲಚ್ ಅಸೆಂಬ್ಲಿನೇ ಇವಾಗ ಈಸಿಯಿಂದ ಬಂದುಬಿಡ್ತದೆ. ತಿರ್ಗಾ ಅದು ವೀಲ್ ಕೂಡ ನಾವು ತೆಗಿಬಿಡ್ತೀರಿ ನಾವು. ನೋಡಿ ಟೈಮಿಂಗ್ ಚೈನ್ ಇವಾಗ ತೆಗಿಯೋಕೆ ಇನ್ನೂ ಫುಲ್ ಈಸಿ ಆಗಿಬಿಡ್ತದಲ್ಲ ಅದು. ತಿರ್ಗಾ ಟೈಮಿಂಗ್ ಚೈನ್ದು ಒಂದು ಪ್ಯಾಡ್ ಬರ್ತದೆ, ಪ್ಯಾಡ್ದು ಅದು ಒಂದು ಬೋಲ್ಟ್ ಒಂದು ಬರ್ತದೆ. ನೋಡಿ ಬೋಲ್ಟ್ ಕೂಡ ಇವಾಗ ನಾವು ಲೂಸ್ ಮಾಡ್ತಾ ಇದ್ದೀರಿ. ಬೋಲ್ಟ್ ಕೂಡ ಇವಾಗ ಫುಲ್ ಓಪನೇ ಆಗೈತಿ. ಇವಾಗ ಪ್ಯಾಡ್ ಕೂಡ ಇವಾಗ ನಾವು ತೆಗಿಬಿಡ್ತೀರಿ. ಟೈಮಿಂಗ್ ಚೈನ್ ಇನ್ನೂ ಓಪನ್ ಮಾಡೋಕೆ ನಮ್ಗೆ ತುಂಬ ಈಸಿ ಆಗಾಯಿತು. ನೋಡಿ ಟೈಮಿಂಗ್ ಚೈನ್ ಇವಾಗ ಓಪನ್ ಮಾಡಾಕಿದ್ರಿ. ನೋಡಿ ಈ ಚೈನೇ ಬಂದುಬಿಟ್ಟು ಟೈಮಿಂಗ್ ಚೈನ್ ನೋಡಿ ಹೆಂಗಾಗಿದೆ. ನೋಡಿ ಟೈಮಿಂಗ್ ಚೈನ್ ಫುಲ್ ಬ್ಲ್ಯಾಕ್ ಆಗಿದೆಲ್ಲ, ಇದು ಫುಲ್ ಬರ್ನ್ ಆಗಿ ನೋಡಿ ಟೈಮಿಂಗ್ ಚೈನು ನೋಡಿ ಫುಲ್ ಹೋಗಿದೆ. ತಿರ್ಗಾ ನಾವು ಹೊಸ ಚೈನ್ ನಾವು ಹಾಕಿದ್ರೆ ನಾವು ಇಂಜಿನ್ ಮಾತ್ರ ಸೂಪರ್ ಆಗಿರ್ತದೆ. ಆಯಿಲ್ ಪಂಪ್ ಎಲ್ಲ ಸೂಪರ್.